ಲಗ್ಗೆರೆ ಶ್ರೀ ಶಿರಡಿ ಸಾಯಿ ಬಾಬಾ ಮಂದಿರದಲ್ಲಿ ಗುರುಪೂರ್ಣಮಿ ಪ್ರಯುಕ್ತ ದೇವಸ್ಥಾನದಲ್ಲಿ ಮುಂಜಾನೆಯಿಂದ ಅಭಿಷೇಕ ಆರತಿ ತೀರ್ಥ ಪ್ರಸಾದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸುವ ಮೂಲಕ ಗುರುಪೂರ್ಣಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ತಿಳಿಸುತ್ತಾ ನಮ್ಮ ಲಗ್ಗೆರೆ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಅನೇಕ ವರ್ಷಗಳಿಂದ ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ದೇವರ ಸೇವೆಯನ್ನು ನಿರಂತರವಾಗಿ ನಡೀತಾ ಇದೆ. ಅದು ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಹಿಂದೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ರಾಮಪ್ರಸಾದ್ ಗುರೂಜಿರವರು ಉಪಸ್ಥಿತರಿದ್ದರು. ಆದರೆ ಇವತ್ತು ಅವರು ಈ ಒಂದು ಗುರು ಪೂಜೆಯಲ್ಲಿ ಅವರಿಲ್ಲ. ಆದರೆ ಅವರ ಆಶೀರ್ವಾದ, ಅವರ ಹಾರೈಕೆ ಸದಾ ಎಲ್ಲ ಭಕ್ತಾದಿಗಳ ಮೇಲಿದೆ. ಅದೇ ರೀತಿ ಇವತ್ತು ಏನು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಇವತ್ತು ಗುರು ಪೌರ್ಣಮಿಯ ಪ್ರಯುಕ್ತ ಅನೇಕ ಪೂಜೆಗಳು ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯಗಳು ಬೆಳಗ್ಗೆಯಿಂದ ನಡೀತಾ ಇದೆ. ಬಹಳ ಭಕ್ತಾದಿಗಳು ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಒಂದು ದೇವರ ದರ್ಶನವನ್ನು ಮಾಡಿ ಅವರು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಬೆಳಗ್ಗೆಯಿಂದ ಕೂಡ ಪ್ರತಿ ವರ್ಷ ಇಲ್ಲಿ ಅನೇಕ ಒಂದು 50,000ಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಾವು ಕೂಡ ಈ ಸಾಯಿ ರಾಮಪ್ರಸಾದ್ ಗುರೂಜಿರವರ ಒಂದು ಸಮ್ಮುಖದಲ್ಲಿ ಅವ್ರ ಜೊತೆಗೂಡಿ 15 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಮುಖಾಂತರ ನಮ್ಮ ಲಗ್ಗೆರೆಯ ಎಲ್ಲ ಮಹಾಜನತೆಗೆ ಈ ಒಂದು ಗುರು ಪೌರ್ಣಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ಇವತ್ತೇನು ಗುರು ಪೌರ್ಣಮಿ ಇದೆ, ಒಂದು ಗುರುಗಳ ಒಂದು ಆರಾಧನೆಯನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾರು ತಮಗೆ ಒಂದು ಅಕ್ಷರಂ ಕಲಿಸಿದ ತಮ್ಮ ಗುರು ಅಂತ ಏನು ಹೇಳ್ತಾರೆ, ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಅಂತಹ ಗುರುಗಳ ಒಂದು ಆರಾಧನೆಯನ್ನು ಮಾಡಿ ಆ ರೀತಿ ಅವರಿಗೆ ನಾವು ಒಂದು ಅರ್ಪಣೆಯನ್ನು ಮಾಡಬೇಕು ಅಂತ ಎಲ್ಲ ರೀತಿಯಲ್ಲೂ ತೊಡಗಿ ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ. ಇವತ್ತು ಅನೇಕ ರೀತಿಯಾದ ಈ ಒಂದು ಕೊರೋನಾ ಇರ್ಬೋದು ಎಲ್ಲ ಬಂದೋಯ್ತು. ಆದರೆ ಇವತ್ತು ಆ ದೇವರು ಎಲ್ಲ ರೀತಿಯ ಸುಭಿಕ್ಷವಾಗಿ ಜನರನ್ನು ಇಟ್ಟಿದ್ದಾನೆ. ಮುಂದೆ ಕೂಡ ಅದೇ ರೀತಿ ಇಡಲಿ, ಯಾವುದೇ ರೀತಿಯ ತೊಂದರೆಗಳು ಮುಂದೆ ಬರಬಾರ್ದು, ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಮುಖಾಂತರ ಈ ಗುರುಪೌರ್ಣಮಿಯ ದಿನ ಅನೇಕ ಅಲ್ಲಿ ಆಚೆ ಕಡೆ ಅನ್ನದಾನ ಇದೆಲ್ಲ ನಿರಂತರವಾಗಿ ನಡೀತಾ ಇರ್ತದೆ. ಪ್ರತಿದಿನ ಈ ದಿನ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಕೂಡ ಹೋಗಬೇಕು, ದೇವರಿಗೆ ಭಕ್ತಾದಿಗಳೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಗುರುಪೂರ್ಣಿಮೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಗುರು ಶಿಷ್ಯರ ಒಂದು ಸಂಪ್ರದಾಯವನ್ನು ಮುಂದುವರಿಸೋಕ್ಕೆ ಸಾಯಿಬಾಬಾ ಎಂದು ನಾನು ಗುರುಗಳು ಅಂತ ನಾವು ಭಾವಿಸ್ತೀವಿ, ಇದು ಮಾಡ್ತೀವಿ. ಸೊ ಈ ವೇದವ್ಯಾಸ ಕಾಲದಿಂದ ಬಂದಿರೋ ಇದು ಒಂದು ಟ್ರೆಡಿಷನ್ ಪರಂಪರೆಯನ್ನು ನಾವು ಮುಂದುವರಿಸ್ತೀವಿ. ಅದಕ್ಕೆ ಇಲ್ಲಿರೋ ಲಗ್ಗೆರೆ ಜನತೆ ಯಾರೇ ಆಗಿರಲಿ ಎಲ್ಲರೂ ಕೈಗೂಡಿ ನಾವು ನಡೆಸ್ತೇವೆ. ನಾವು ಸಂಸ್ಥೆ ಅಂದರೆ ಇದೆಲ್ಲ ಜನ ಸೇರಿ ನಾವು ನಡೆಸ್ತಾ ಇರೋದು. ಎಲ್ಲ ಹಿರಿಯರು ಬಂದಿರೋರಿಗೆಲ್ಲ ನಮ್ಮದು ಕೃತಜ್ಞತೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಮತ್ತು ಈ ಸಂಸ್ಥೆಯನ್ನು ನಾವು ಏನು ಇಶ್ಯೂ ಅಡ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ ಶಾಲೆ, ಅದು ನಮಗೆ ಮುಖ್ಯವಾಗಿ ಹಿಯರಿಂಗ್ ಇಂಪೇರ್ಡ್, ಯಾರು ಕಿವಿ ಕೇಳಿಸಲ್ಲ ಮಾತಾಡೋಕ್ಕಲ್ಲ ಅಂಥವ್ರಿಗೆ. ಆಮೇಲೆ ಅಂಗವಿಕಲರು, ಈಗ ಡಿಫ್ರೆಂಟ್ಲಿ ಏಬಲ್ ಅಂತೀವಿ, ದಿವ್ಯಾಂಗ್ಸ್. ಮತ್ತು ನಾವು ಎಂಪ್ಲಾಯ್ಮೆಂಟ್ಸ್, ಈಗ ನಾವು ಒಂದು ಕೋರ್ಸ್ 3 months ಸರ್ಟಿಫಿಕೇಟ್ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. 10ನೇ ಕ್ಲಾಸ್ ಮುಗಿಸಿರೋರಿಗೆ ತುಂಬ ಜನ ಕೆಲಸ ಸಿಗಲ್ಲ, ಅಂಥವ್ರಿಗೆ ಒಂದು ಜಿರಾಟಿಕಲ್ಲಿ 3 months ಕೋರ್ಸ್ ಭಾರತ ಸರ್ಕಾರ ಜೊತೆ ಸರ್ಕಾರ ನಡೆಸ್ತಾರೆ. ಸೊ ಎಜುಕೇಷನ್ನು, ಹೆಲ್ತು, ಎಂಪ್ಲಾಯ್ಮೆಂಟು ನಮ್ಮದು ಒಂದು ಧ್ಯೇಯ. ಈ ಸಂಸ್ಥೆಯಿಂದ ಈ ದೇವಸ್ಥಾನದ ಈ ಲಗ್ಗೆರೆ ಜನತೆಯಿಂದ ನನಗೆ ಈ ಸಹಾಯ ಸಿಗ್ತಾ ನಾವು ಮಾಡ್ತೇವೆ. ಬೆಳಗ್ಗೆ ಅಭಿಷೇಕ ನಡೀತು 6 ಗಂಟೆಯಿಂದ 7:30ವರೆಗೂ ಮುಂದುವರಿಸ್ತೀವಿ. ಅದಾದಮೇಲೆ ಅಲಂಕಾರ, ಆರತಿ, ಆದಮೇಲೆ 8:30ಗೆ ಪ್ರಸಾದದ ಸೇವೆ ಸ್ಟಾರ್ಟ್ ಆಯಿತು. ನೈಟು ಇವತ್ತು ರಾತ್ರಿ 9:30ವರೆಗೂ ಮುಂದುವರೆದು. ಪ್ರತಿ ವರ್ಷವೂ ಇರುತ್ತೆ ಇದು. ಪ್ರತಿ ವರ್ಷ ಈ ವರ್ಷದಲ್ಲಿ ಒಂದು ದಿನ ಗುರುಪೂರ್ಣಿಮೆ ಸ್ವಲ್ಪ ಅದ್ದೂರಿಯಾಗಿ ನಡೆಸ್ತೀವಿ. ಇವತ್ತು ಬುದ್ಧ ಪೂರ್ಣಿಮೆ, ಗುರುಗಳಿಗೆ ವಂದಿಸುವಂಥ ದಿನ, ಗುರುಗಳಿಗೆ ಗೌರವಿಸುವಂಥ ದಿನ. ಈ ನಮ್ಮ ಲಗ್ಗೆರೆ ಭಾಗದಲ್ಲಿ ಇವತ್ತು ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುರುಪೂರ್ಣಿಮೆಯನ್ನು ಮಾಡ್ತಾಯಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಆ ದೇವರ ಆಶೀರ್ವಾದ ಪಡೆಯಲು ಬಂದಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ, ಆ ಗುರುದೇವ ಎಲ್ರಿಗೂ ಆಶೀರ್ವದಿಸಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದಿರಲಿ ಅಂತೇಳಿ ನಾನು